ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪೋರ್ಟ್ಸ್ ಕನೆಕ್ಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, IPL 2025 ಮೆಗಾ ಹರಾಜಿನಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ದುಬಾರಿ ಆಟಗಾರ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೆದ IPL ಮೆಗಾ ಹರಾಜಿನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ LSG ಫ್ರಾಂಚೈಸಿ ರಿಷಬ್ ಪಂತ್ ಅವರನ್ನು 27 ಕೋಟಿ ರಿಗೆ ಬಿಡ್ ಮಾಡಿದೆ. ಈ ಮೂಲಕ ರಿಷಬ್ ಪಂತ್ IPL ಹರಾಜು ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಸಿದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ. IPL ಮೆಗಾ ಹರಾಜಿನಲ್ಲಿ 27 ಕೋಟಿನಲ್ಲಿ ಪಂತ್ ಅವರಿಗೆ ಎಷ್ಟು ಹಣ ಸೇರುತ್ತದೆ ಎಂಬುದು ಅಭಿಮಾನಿಗಳ ಪ್ರಶ್ನೆಯಾಗಿದೆ. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದೆ. ಇದೀಗ ಈ ಕುರಿತು ಕೆಲವು ವರದಿಗಳು ಹೊರಬಂದಿವೆ. LSG ಫ್ರಾಂಚೈಸಿ ರಿಷಬ್ ಪಂತ್ ಅವರನ್ನು 27 ಕೋಟಿಗೆ ಬಿಡ್ ಮಾಡಿದ್ದರೂ ಸಂಪೂರ್ಣ ಮೊತ್ತ ಅವರಿಗೆ ತಲುಪುವುದಿಲ್ಲ ಎಂದು ವರದಿಗಳು ಹೇಳಿವೆ. ಹಾಗಾದರೆ 27 ಕೋಟಿನಲ್ಲಿ ಪಂತ್ ಕೈ ಸೇರುವುದು ಎಷ್ಟು ಎಂಬುದರ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಅದಕ್ಕೂ ಮುನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೆಗಾ ಹರಾಜಿನಲ್ಲಿ ರಿಷಬ್ ಪಂತ್ ಪಡೆದಿರುವ 27 ಕೋಟಿ ಮೊತ್ತವನ್ನು ಕಡಿತಗೊಳಿಸಲಾಗುತ್ತದೆ. ಭಾರತ ಸರ್ಕಾರದ ಆದಾಯ ತೆರಿಗೆ ಕಾಯ್ದೆ ಪ್ರಕಾರ ರಿಷಬ್ ಪಂತ್ ಅವರು ಸರ್ಕಾರಕ್ಕೆ 8.1 ಕೋಟಿ ರುಗಳನ್ನು ತೆರಿಗೆಯಾಗಿ ಪಾವತಿಸಬೇಕಾಗುತ್ತದೆ. ಆದ್ದರಿಂದ ಒಟ್ಟು ಒಪ್ಪಂದದ ಮೊತ್ತ 27 ಕೋಟಿಯಲ್ಲಿ 8.1 ಕೋಟಿ ರುಗಳನ್ನು ಕಡಿತಗೊಳಿಸಿದರೆ ರಿಷಬ್ ಪಂತ್ ಅವರಿಗೆ 18.9 ಕೋಟಿ ಸಿಗಲಿದೆ. IPL ಮೆಗಾ ಹರಾಜಿನಲ್ಲಿ ಬಿಡ್ ಆದ ವಿದೇಶಿ ಆಟಗಾರರು ಕೂಡ ಭಾರತ ಸರ್ಕಾರಕ್ಕೆ ತೆರಿಗೆ ಪಾವತಿಸಬೇಕಾಗುತ್ತದೆ. ತೆರಿಗೆ ಪಾವತಿಸಿದ ನಂತರವೇ ಅವರಿಗೆ ಸಂಭಾವನೆ ನೀಡಲಾಗುವುದು ಎಂದು ವರದಿಗಳು ಹೇಳಿವೆ. IPL ಮೆಗಾ ಹರಾಜಿನಲ್ಲಿ ಡೆಲ್ಲಿ ತಂಡ ರಿಷಬ್ ಪಂತ್ ಅವರನ್ನು 20.75 ಕೋಟಿ ರುಗೆ RTM ಮೂಲಕ ಉಳಿಸಿಕೊಳ್ಳಲು ಯತ್ನಿಸಿತ್ತು. ಲಕ್ನೋ ತಂಡ ಮಧ್ಯಪ್ರವೇಶಿಸಿ ರಿಷಬ್ ಪಂತ್ ಅವರನ್ನು ತಕ್ಷಣ 27 ಕೋಟಿ ರುಗೆ ಬಿಡ್ ಮಾಡಿತ್ತು. ಇದೀಗ 18ನೇ IPL ಆವೃತ್ತಿಯಲ್ಲಿ ರಿಷಬ್ ಪಂತ್ ಲಕ್ನೋ ನಾಯಕತ್ವ ವಹಿಸುವ ನಿರೀಕ್ಷೆ ಇದೆ. ಇನ್ನು IPL 18ನೇ ಆವೃತ್ತಿ ಮುಂದಿನ ವರ್ಷ ಮಾರ್ಚ್ 14ರಿಂದ ಆರಂಭವಾಗಲಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.